31ನೇ ತಾರೀಕು ನನಗೊಂದು ಮಾಹಿತಿ ಬರುತ್ತೆ. ಅವನ ಹತ್ರ ಒಂದು ಸ್ಟೆನ್ ಗನ್ ಇದೆಯಂತೆ. ಆಮೇಲೆ ಅವನು ಬಹಳ ಶಾರ್ಪ್ ಶೂಟರ್ ಅವನಿದ್ದಾನೆ. ಅವನು ನಿರ್ಜನ ಪ್ರದೇಶದಲ್ಲಿ ಇವ್ರಿಗೆಲ್ಲ ಬರಕ್ ಹೇಳ್ತಾನೆ. ಆ ಗನ್ನು ತೆಗೆದ್ರೆ ಅವನು ಈ ಮುರ್ಗಿ ಫಯಾಜ್, ಈ ಲೇಸರ್ ಲತೀಫ್ ಮತ್ತೆ ಬೇರೆ ಚುಡಿ ಪೈಲ್ಮಾನ್ ಇವರ ನಡುವೆನೂ ಒಂದ್ ಹೆಸರು ಓಡಾಡ್ತಾ ಇತ್ತು. ಈ ಜಯರಾಜು, ಕೊತ್ವಾಲ್ ರಾಮಚಂದ್ರ ಮತ್ತೆ ಆಯಿಲ್ ಕುಮಾರ್ನ ನಡುವೆ ಒಂದ್ ಹೆಸರು ಓಡಾಡ್ತಾ ಇತ್ತು. ಆ ಹೆಸರೇ ಮುನೀರ್ ಅಹಮದ್ ಅಂತೇಳಿ. ಬಸವನಗುಡಿಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ ಗನ್ ಮುನೀರ್ ಅಂತ. ಮಡಿವಾಳದಲ್ಲಿ ಇರ್ತಕ್ಕಂಥ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಆವರಣದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ತಾನೆ. ಅಲ್ಲೋಗಿ ಭೇಟಿ ಮಾಡಬೇಕು. ನಾನು ಆ ಪಿಸ್ತೂಲ್ನ ಕೈ ಬಿಟ್ರೆ ನನ್ನ ಪೊಲೀಸ್ನವ್ರನ್ನ ಎಲ್ಲರನ್ನೂ ಸಾಯಿಸ್ತಾನ ಅವನು. ಅವನು ಆಟೋಮೆಟಿಕ್ ಪಿಸ್ತೂಲ್, ಅದ್ರೊಳಗೆ 14 ರೌಂಡ್ ಏನೋ ಹಾಕೊಂಡಿದ್ದ ಅಂತ ಕಾಣುತ್ತೆ. ಅವನು ಜೋಬಲ್ಲಿ ನೋಡ್ತೀನಿ 20 ಜೀವಂತ ಗುಂಡುಗಳು. ಆ ಡೈನಮಿಟ್ಗೆ ಒಂದು ಜೆಲಾಟಿನ್ ಕಡ್ಡಿ ಹಚ್ಚಿದ್ರೆ ಬ್ಲಾಸ್ಟ್ ಆಗ್ಬಿಡು ಅಂತ ಡೈನಮಿಟ್. ಕೊತ್ವಾಲ್ ರಾಮಚಂದ್ರನಿಗೆ, MP ಜಯರಾಜ್ಗೆ ಅಥವಾ ಆಯಿಲ್ ಕುಮಾರನಿಗೆ ಪಿಸ್ತೂಲು, ರಿವಾಲ್ವಾರು, .45 ಸ್ಟೆನ್ ಗನ್ನು, AK-47ಗೆ ವ್ಯತ್ಯಾಸ ಗೊತ್ತಿಲ್ಲ. ಮುನೀರ್ ಅಂತ ಒಬ್ಬ ಇದ್ದಾನೆ. ಅವನು ಓಡುವ ಜಿಂಕೆಗೆ ಕಣ್ಣು ಗುಂಡು ಹೊಡಿತಾನೆ. ಅಂತ ಶಾರ್ಪ್ ಶೂಟರ್ ಅಂತ ಹೇಳ್ತಾ ಇದ್ದವರು. ಬಸವನಗುಡಿಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ, ಸುಸಂಸ್ಕೃತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತ ವಿದ್ಯಾರ್ಥಿ, ಮುಸ್ಲಿಂ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಅಂತ ಕುಟುಂಬದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ, ಮೇಧಾವಿ ವಿದ್ಯಾರ್ಥಿ, ಬಹುಭಾಷಾ ಪಾಂಡಿತ್ಯವನ್ನ ಹೊಂದಿದ್ದಂತ ವಿದ್ಯಾರ್ಥಿ. ಆತ ಉರ್ದುಲಿ ಪಾಂಡಿತ್ಯವನ್ನ ಹೊಂದಿದ್ದ, ಇಂಗ್ಲಿಷ್ ನಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದ, ಕನ್ನಡವನ್ನ ಭಾಷೆಯ ಹಿಡಿತವನ್ನು ಇಟ್ಕೊಂಡಿದ್ದಂತ ವಿದ್ಯಾರ್ಥಿ. ಆಮೇಲೆ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ಯಾವುದೇ ವಿಷಯವನ್ನ ನೀವು ಮಾತಾಡಿದ್ರು ಆ ವಿಷಯದಲ್ಲಿ ಭಾಷಣವನ್ನ ಮಾಡುವಂತ ಶಕ್ತಿ ಇದ್ದಂತ ವಿದ್ಯಾರ್ಥಿ. ಅದು ಏರೋಡೈನಾಮಿಕ್ಸ್ ಇರಲಿ, ಸಂಸ್ಕೃತ ಇರಲಿ, ಆಯುರ್ವೇದ ಇರಲಿ, ಈ ತರ. ಆಮೇಲೆ ಅವನು ಗನ್ ಮುನೀರ್ ಅಂತ. ಈ ಪಾತಕ ಲೋಕದಲ್ಲಿ ಮಂಚೂಣಿಗೆ ಹೋದಂತ ಒಬ್ಬ ಯಾರಾದರೂ ವಿದ್ಯಾವಂತ ಪಾತಕಿ ಇದ್ದಾನೆ ಅಂದ್ರೆ ಅದು ಗನ್ ಮುನೀರ್. ನಾವು ಈ ಕೊತ್ವಾಲ್ ರಾಮಚಂದ್ರನ ಈ ಭೂಗತ ಲೋಕದ ನಾವೇನು ರೌಡಿ ನಿರೋಧಕ ದಳ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಡಿದಾಗ ಕೊತ್ವಾಲ್ ರಾಮಚಂದ್ರ, MP ಜಯರಾಜ್ ಮತ್ತೆ ಆಯಿಲ್ ಕುಮಾರ್ ಈ ಭಾಗದ ಭೂಗತ ಲೋಕದ ಪಾತಕಿಗಳವರು. ಇವರ ಹಿಂದೆ ಒಂದು ತಂಡವಿತ್ತು. ಆಮೇಲೆ ಈ ದಂಡು ಪ್ರದೇಶದ ಪಾತಕಿಗಳಾದ ಮುರ್ಗಿ ಫಯಾಜ್, ಲೇಸರ್ ಲತೀಫ್, ಕೆಲವು ಪೈಲ್ಮಾನ್ರುಗಳು, ಇವರೆಲ್ಲ ಅದೇ ಮುರ್ಗಿ ಫಯಾಜ್ ಕೋಳಿ ಫಯಾಜ್ ಆ ಭಾಗದ ಪಾತಕಿಗಳ ಒಂದು ತಂಡ ಆದ್ರೆ ಈ ಭಾಗದ ಪಾತಕಿಗಳ ತಂಡ. ಈ ಎರಡೂ ತಂಡದಲ್ಲಿ ಒಂದ್ ಹೆಸರು ಓಡಾಡ್ತಾ ಇತ್ತು. ಈ ಎರಡೂ ತಂಡದಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ, ದಂಡು ಪ್ರದೇಶದ ಪಾತಕ ಲೋಕದಲ್ಲಿ, ಅದೇ ರೀತಿ ನಗರ ಪ್ರದೇಶ, ಬೆಂಗಳೂರು ನಗರ ಪ್ರದೇಶ ಪಾತಕ ಲೋಕದಲ್ಲಿ ಈ ಮುರ್ಗಿ ಫಯಾಜ್, ಈ ಲೇಸರ್ ಲತೀಫ್ ಮತ್ತೆ ಬೇರೆ ಚುಡಿ ಪೈಲ್ಮಾನ್ ಇವರ ನಡುವೆನೂ ಒಂದ್ ಹೆಸರು ಓಡಾಡ್ತಾ ಇತ್ತು. ಈ ಜಯರಾಜು, ಕೊತ್ವಾಲ್ ರಾಮಚಂದ್ರ ಮತ್ತೆ ಆಯಿಲ್ ಕುಮಾರ್ನ ನಡುವೆ ಒಂದ್ ಹೆಸರು ಓಡಾಡ್ತಾ ಇತ್ತು. ಆ ಹೆಸರೇ ಮುನೀರ್ ಅಹಮದ್ ಅಂತ ಹೇಳಿ. ನಮಗೆ ಯಾರು ಈ ಮುನೀರ್ ಅಹಮದ್ ಅಂತ ಪೊಲೀಸಿನ ಯಾವ ದಾಖಲೆಗಳಲ್ಲೂ ಆತ ನಮೂದಾಗಿರಲಿಲ್ಲ. ಆದ್ರೆ ಎರಡೂ ಈ ತಂಡಗಳೇನಿತ್ತು, ಪಾತಕ ಲೋಕದ ತಂಡ ಆ ಮುನೀರ್ ಅಹಮದ್ನ ವಿಷಯ ಮಾತಾಡ್ತಾ ಇದ್ರು. ಯಾರೋ ಒಬ್ಬ ಮುನೀರ್ ಅಹಮದ್ ಅಂತೆ, ಅವನ ಹತ್ರ ಒಂದು ಸ್ಟೆನ್ ಗನ್ ಇದೆಯಂತೆ. ಆಮೇಲೆ ಅವನು ಬಹಳ ಶಾರ್ಪ್ ಶೂಟರ್ ಅವನಿದ್ದಾನೆ. ಅವನ ಬಂದೂಕ ಹಿಡಿದ್ರೆ ಗುರಿ ತಪ್ಪೋದೇ ಇಲ್ಲ. ಅವನ ಹತ್ರ ಬಂದೂಕ ನಾನ್ ನೋಡಿದ್ದೀನಿ ಅಂತ ಈ ಕೊತ್ವಾಲನ ತಂಡದ ಹಲವಾರು ಪಾತಕಿಗಳು ಮಾತಾಡ್ತಾ ಇದ್ದಿದ್ದು. ನಮಗೆ ನಾವು ಈ ಕೊತ್ವಾಲ್ ರಾಮಚಂದ್ರನ ತಂಡದ ಹಿಂದೆ ಬಿದ್ದಾಗ ನಮ್ಗೆ ಈ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು. ಅವನು ನಿರ್ಜನ ಪ್ರದೇಶದಲ್ಲಿ ಇವ್ರಿಗೆಲ್ಲ ಬರಕ್ ಹೇಳ್ತಾನೆ. ಬರಕ್ ಹೇಳಿದಾಗ ಒಂದು ಶಾಲ್ ಓದ್ಕೊಂಡಿರ್ತಾನೆ. ಶಾಲ್ ಒಳಗಡೆ ಅವನು ಇದನ್ನ ಒಂದು ಗನ್ ಇಟ್ಕೊಂಡಿರ್ತಾನೆ. ಆ ಗನ್ನು ತೆಗೆದ್ರೆ ಅವನು ಶಾರ್ಪ್ ಶೂಟರ್ ತರ ಶೂಟ್ ಮಾಡ್ತಾನೆ. ನಾವು ನಮ್ಮ ಕಡೆ ತಗೊಳ್ಬೇಕು ಅನ್ನೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಈ ರೌಡಿಗಳನ್ನ, ಸಣ್ಣ ಪುಟ್ಟ ರೌಡಿಗಳನ್ನ ಹಿಡಿದಾಗ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಪೊಲೀಸ್ ವಲಯದ ಯಾವುದೇ ಅಧಿಕಾರಿ ಹತ್ರ ಆ ಗನ್ ಮುನೀರ್ನ ಮಾಹಿತಿ ಇರಲಿಲ್ಲ. ಅವನು ಎಲ್ಲಿ ಬರ್ತಾನೆ ಅಂತ ನಮಗೆ ಬಂದಾಗ ಈ ಬೆಂಗಳೂರಿನ ಹೊರವಲಯದಲ್ಲಿ, ಮಡಿವಾಳದ ಹೊರವಲಯ, ಈಗ ಕೋರಮಂಗಲದ ಹೊರವಲಯ ಅಂದ್ರೆ ಸಂಪೂರ್ಣ ನಿರ್ಜನ ಪ್ರದೇಶಗಳು.
ಮಡಿವಾಳದಲ್ಲಿ ಇರ್ತಕ್ಕಂಥ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಆವರಣದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ತಾನೆ, ಅಲ್ಲೋಗಿ ಭೇಟಿ ಮಾಡಬೇಕು. ಇಲ್ಲ ಮಡಿವಾಳದ ಯಾವುದೋ ಒಂದು ಕೆರೆಯ ದಂಡೆಯಲ್ಲಿ ಇರ್ತಾನೆ, ಅಲ್ಲಿ ಹೋಗಿ ನೋಡಬೇಕು. ಅವನಿಗೆ ಯಾವುದು ಕೆಟ್ಟ ಚಟಗಳಿರಲಿಲ್ಲ. ಅವನು ವಿದ್ಯಾರ್ಥಿ ದಶೆಯಿಂದ ಬಹಳ ಶಿಸ್ತಿನಲ್ಲಿ ಬೆಳೆದಂತ ರೌಡಿ. ಅವ್ರ ತಂದೆ ಬೆಂಗಳೂರಿನ ಒಂದು ಏನು ಪ್ರತಿಷ್ಠಿತ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು, ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು. ಕೌಟುಂಬಿಕ ಹಿನ್ನೆಲೆ, ಬಹಳ ವಿದ್ಯಾವಂತರ ಕುಟುಂಬ, ಈ ತರ ಎಲ್ಲ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಅವನು ಯಾರು, ಅವನ ಚರಿತ್ರೆ ಏನು, ಅವನ ಹಿನ್ನೆಲೆ ಏನು, ಅವನ ಫೋಟೋ ಎಲ್ಲಾದ್ರೂ ಇದೆಯಾ, ಯಾವುದೂ ಸಿಗ್ತಾ ಇರಲಿಲ್ಲ. ಈ ನಡುವೆ ನಾವು ಈ ಪ್ರಕರಣಗಳನ್ನ ತನಿಖೆ ಮಾಡ್ತಾ ಇದ್ವಿ. ನಾನು ಆ 83ರಿಂದ 86ವರೆಗೆ KG ಪೊಲೀಸ್, ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಈ ಕೊತ್ವಾಲ್ ರಾಮಚಂದ್ರನ ತಂಡದ ಇದು ರೌಡಿ ನಿರೋಧಕ ದಳದಲ್ಲಿ ನಾನು ಒಂದು ಪ್ರಮುಖ ಸ್ಥಳದಲ್ಲಿದ್ದೆ ನಾನು. ಆ ನಂತರ ನನಗೆ ಅಶೋಕ್ ನಗರ ಪೊಲೀಸ್ಗೆ ವರ್ಗಾವಣೆ ಆಯಿತು. 1986 ಡಿಸೆಂಬರ್ ತಿಂಗಳಲ್ಲಿ ನನಗೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಯಿತು. ನಿಮಗೆ ಗೊತ್ತಿದೆ, ಅಶೋಕ್ ನಗರ ಪೊಲೀಸ್ ಠಾಣೆ ಅಂದ್ರೆ ಬಹಳ ಬೆಂಗಳೂರು ನಗರದ ಒಂದು ಪ್ರತಿಷ್ಠಿತ ಪೊಲೀಸ್ ಠಾಣೆ. ಅದು ಯಾವಾಗಲೂ ಬ್ಯುಸಿಯಾಗಿರ್ತಕ್ಕಂಥ ಪೊಲೀಸ್ ಠಾಣೆ. ಡಿಸೆಂಬರ್ 31ನೇ ತಾರೀಕು MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ದೊಡ್ಡ ಬಂದೋಬಸ್ತ್ ಇರುತ್ತೆ. ಅದು ಈಗಲೂ ನಡೀತಾ ಇದೆ. ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತ ಇದು. ಆ ಬಂದೋಬಸ್ತು ಆ ಪೊಲೀಸ್ ಠಾಣೆ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಒಂದು ಚಾಲೆಂಜಿಂಗ್ ದಿವಸ ಆಗಿರುತ್ತೆ. ಎಲ್ಲೂ ಗಲಾಟೆ ಆಗದಾಗೆ, ಆ ಹೊಸ ವರ್ಷ ಆಚರಣೆ ಹೆಸರಲ್ಲಿ ದೊಂಬಿ ದೌರ್ಜನ್ಯಗಳು ನಡೆದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಆ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಾಗಿರುತ್ತೆ. ಮತ್ತೆ ಕಮಿಷನರ್ದು ಆ ಜವಾಬ್ದಾರಿ ಇರುತ್ತೆ. 31ನೇ ತಾರೀಕು ನನಗೊಂದು ಮಾಹಿತಿ ಬರುತ್ತೆ. ಇಂಟೆಲಿಜೆನ್ಸ್ DCP ಚಂದ್ರಶೇಖರ್ ಅಂತೆ ಅವರು ಇಲ್ಲ ಶಾಂತಿನಗರದಲ್ಲಿ ಲಕ್ಷ್ಮೀ ರಸ್ತೆಯಲ್ಲಿ ಒಬ್ರು ಇದ್ದಾರೆ, ನಾಜೀರ್ ಅಹಮದ್ ಅಂತ. ಅವ್ರ ಮನೆಗೆ ಈ ಒಬ್ಬ ಮುನೀರ್ ಅನ್ನೋ ರೌಡಿ ಬರ್ತಾ ಇದ್ದಾನಂತೆ, ಬೆದರಿಕೆ ಆಗ್ತಾ ಇದ್ದಾನೆ ಅಂತ. ನಾವು ಅದಕ್ಕಿಂತ ಒಂದು ವಾರದ ಮುಂಚೆ ಹೇಳಿದ್ರು ಅದನ್ನೇನಾದ್ರೂ ಮಾಡಿ ಪತ್ತೆ ಮಾಡಬೇಕು. ಆಮೇಲೆ ಅವನು ಬಂದು ಬರೀ ಮುನೀರ್ ಅಹಮದ್ ಅಂತ ಹೇಳ್ತಾನೆ ಹೆಸರು. ಅವನ ಹತ್ರ ಒಂದು ಗನ್ ಇದೆ, ಗನ್ ತೋರಿಸಿ ಬೆದರಿಕೆ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿಚಾರಣೆ ಮಾಡ್ತಾ ಇದ್ವಿ. ವಿಚಾರಣೆ ಮಾಡಿದ್ರೆ ಶಾಲೆಯಲ್ಲಿ ಅವರ ಮಕ್ಕಳಿಗೆ ಪ್ರವೇಶವನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣ ತೆಗೆದುಕೊಂಡು ಮೋಸ ಮಾಡಿ ವಾಪಸ್ ಕೇಳಿದಾಗ ಬೆದರಿಕೆ ಆಗ್ತಾ ಇದ್ದಾನೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ವಂಚಕನಾಗಿ ನಮಗೆ ಆ ಪ್ರಕರಣದಲ್ಲಿ ಕಾಣಿಸ್ಕೊಳ್ತಾನೆ. ಯಾರವನು ಅಂತ ಹೇಳಿದಾಗ ಅವನ ಹೆಸರು ಮುನೀರ್ ಅಹಮದ್. ನಾವು ಬಹಳ ಕೇವಲವಾಗಿ ಹೌದಾ ಅಂತಂದ್ವಿ. ಯಾವಾಗ ಅವನ ವ್ಯಕ್ತಿ ನಮಗೆ ಒಂದು ವಿದೇಶಿ ನಿರ್ಮಿತ ಪಿಸ್ತೂಲನ್ನ ತೋರಿಸ್ತಾ ಇದ್ದಾನೆ, ಅದು ನಾವು ನೋಡಿದೀವಿ, ಹೊಸ ಒಂದು ಪಿಸ್ತೂಲು, ಅದನ್ನ ತೋರಿಸಿ ಬೆದರಿಕೆ ಆಗ್ತಾ ಇದ್ದಾನೆ. ಜಾಸ್ತಿ ಮಾತಾಡಿದ್ರೆ ಶೂಟ್ ಹಾಕ್ಬಿಡ್ತೀನಿ ಅಂತ ಹೆದರ್ತಾ ಇದ್ದಾನೆ. ಅವನ ಜೊತೆ ಯಾವಾಗಲೂ ಒಂದಿಬ್ಬರು ಬರ್ತಾ ಇರ್ತಾರೆ. ನಾವು ಬಂದಾಗ ಹೇಳಿ ನಾವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ, ನೀವು ದುಡುಕ್ಬೇಡಿ ಏನು ಅಂತ ಹೇಳಿ ಅವ್ರಿಗೆ ಹೇಳಿ ಮಾಹಿತಿ ಬಂದಾಗ ನಾವು ತಗೊಳ್ಳೋಣ ಅಂತಿದ್ವಿ. 31ನೇ ತಾರೀಕು ಒಂದು ಮಾಹಿತಿ ಬರುತ್ತೆ. ನಾವೆಲ್ಲ ಪೊಲೀಸ್ ಠಾಣೆಯಲ್ಲಿ ನಾನು ಕೂತಿದ್ದೆ. ಮಧ್ಯಾಹ್ನ ಎಲ್ಲ ಈ ರಾತ್ರಿಯ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ನಾವು ವಿಶೇಷವಾದ ಸಭೆ ಕರೆದು ಏನೇನು ಮಾಡಬೇಕು ಬಂದೋಬಸ್ತ್ ವ್ಯವಸ್ಥೆ ಅನ್ನುವಾಗ ನನಗೆ ಫೋನ್ ಬರುತ್ತೆ. ಅವನು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ, ಅವನ ಜೊತೆ ಇಬ್ಬರಿದ್ದಾರೆ, ಕೈಯಲ್ಲಿ ಗನ್ನೆ ಇಟ್ಕೊಂಡು ಬಂದಿದ್ದಾನೆ, ಎದುರಿಸ್ತಾ ಇದ್ದಾನೆ ಅಂತ. ನಮಗೆ ತುಂಬಾ ಆತಂಕ ಆಗುತ್ತೆ. ಆಗ ನಾನು ನನ್ನ ಜೊತೆ ಒಬ್ರು MC ಶ್ರೀನಿವಾಸ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ರು. ಅವರು ನಂತರ ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿ ಸೋಷಿಯಲ್ ವೆಲ್ಫೇರ್ ಇಲಾಖೆಗೆ ಅವರು ಒಳ್ಳೆ ಅಧಿಕಾರ, ಒಳ್ಳೆ KPS ಅಲ್ಲಿ ಪರೀಕ್ಷೆಯನ್ನ ಮಾಡಿ ಅವರು ಅಲ್ಲಿ ಅಧಿಕಾರಿಯಾಗಿ ಹೋಗ್ತಾರೆ. ಪೊಲೀಸ್ ಇಲಾಖೆಯನ್ನು ಬಿಡ್ತಾರೆ. ಆ ನಂತರ ಅವರು ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆಗ್ತಾರೆ. ಅವರು ನನ್ನ ಜೊತೆ ಸಬ್ ಇನ್ಸ್ಪೆಕ್ಟರ್ MC ಶ್ರೀನಿವಾಸ್ ಅಂತ. ನಾವು ಕೂಡಲೇ ಏನ್ ಮಾಡಿದ್ವಿ, ಕಾರ್ಯಪ್ರವೃತ್ತರಾದ್ವಿ ಅಂದ್ರೆ ನನ್ನ ಜೊತೆ ಒಬ್ಬ ಪೊಲೀಸ್ ಸಿಬ್ಬಂದಿ, ಅವ್ರ ಜೊತೆ ಒಂದು ಪೊಲೀಸ್ ಸಿಬ್ಬಂದಿ, ನನ್ನ ಹತ್ರನೂ ಪಿಸ್ತೂಲ್ ಇದೆ, ಅವ್ರ ಹತ್ರನೂ ಪಿಸ್ತೂಲ್ ಇದೆ. ನಾವು ಇಬ್ರು ಏನ್ ಮಾಡಿದ್ವಿ, ಆ ಮನೆ ಮೇಲ್ಗಡೆ ದೂರ ವಾಹನ ನಿಲ್ಲಿಸಿ ಹಿಂದುಗಡೆಯಿಂದ ಅವ್ರು ದಾಳಿ ಮಾಡೋದು, ಮುಂದುಗಡೆಯಿಂದ ನಾನ್ ದಾಳಿ ಮಾಡಬಹುದು, ಅವ್ರು ಯಾವ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಪ್ಲಾನ್ ಮಾಡಿ ಆ ಮನೆ ಒಳಗಡೆ ನಾವು ಹೋದ್ವಿ. ಮನೆ ಒಳಗಡೆ ಹೋದಾಗ ಅವರು ಮೊದಲಿಗೆ ಬಂದ್ಬಿಟ್ರು ಒಳಗಡೆ.
ಯಾರು ಹಿಂಬಾಗ್ಲಿಂದ ಬಂದಂತ ಶ್ರೀನಿವಾಸು ಮೊದಲಿಗೆ ಬಂದ್ಬಿಟ್ರು. ಮೊದಲಿಗೆ ಬಂದ್ರು. ನಾನು ಆ ನಂತರ ಇಲ್ಲಿ ಬಂದೆ, ಬಾಗ್ಲಾಕಿತ್ತು, ತಟ್ಟಿ ಒಳಗಡೆ ಹೋಗುವಷ್ಟರೊಳಗೆ ಬಾಗಿಲು ತೆಗೆದ್ರು. ಒಳಗಡೆ ಹೋದ್ರೆ ಅಲ್ಲಿ ಗಡಿಬಿಡಿ. ಆ ಹಿಂದ್ಗಡೆ ಅವರು ನುಗ್ಗಿದಾಗ ಅವ್ರಿಗೊಬ್ಬ ಶ್ರೀನಿವಾಸ್ ಅವ್ರಿಗೆ ಒಬ್ಬ ಪೈಲ್ವಾನ್ ಅಡ್ಡ ಸಿಕ್ಬಿಟ್ಟ. ಆ ಪೈಲ್ವಾನು ಅವ್ರು ಶ್ರೀನಿವಾಸ್ಗೂ ಅವ್ರಿಗೂ ಜಟಾಪಟಿ. ಅವ್ರನ್ನ ಹಿಡ್ಕೊಳಕ್ ಇವ್ರನ್ನ ಹಿಡ್ಕೊಳಕ್ ಅವರು ಕುಸ್ತಿ ಹೊಡೆದಾಟನೇ ಪ್ರಾರಂಭ ಆಗೋಯ್ತು. ಇನ್ನೊಬ್ಬ ದೊಡ್ಡ ಪೈಲ್ಮಾನು, ಸಾಧನೆ ಮಾಡಿರ್ತಕ್ಕಂಥ ಪೈಲ್ಮಾನು, ದಂಡು ಪ್ರದೇಶದ ಪೈಲ್ಮಾನ್ ಅವನು. ಆಮೇಲೆ ಅವನು ಗರಡಿ ಮನೆ ಇಟ್ಕೊಂಡಿದ್ದಂತ ಪೈಲ್ಮಾನ್. ಅವನ ದೇಹ ದಾಢ್ಯವನ್ನ ನೋಡಿದ ತಕ್ಷಣ ಯಾರು ಬೇಕು ಹೇಳ್ಬೋದು, ಇವನೊಬ್ಬ ವೃತ್ತಿಪರ ಪೈಲ್ಮಾನ್ ಅಂತ, ಕುಸ್ತಿಪಟು. ನಾವು ಅವನು ನೋಡ್ತೀವಿ, ಈ ಪೈಲ್ಮಾನ್ ಇದ್ದಾನೆ, ಅವನೊಬ್ಬ ಇನ್ನೊಬ್ಬ ನೋಡಿದ್ರೆ ಅವನು ಪೈಲ್ಮಾನ್ ಅಂತಿದ್ದಾನೆ, ಇವನು ಸಣ್ಣಗೊಬ್ಬ ಹುಡುಗ ಇದ್ದಾನೆ ಅಂತ, ಅವನೇ ಮುನೀರ್ ಇರ್ಬೋದು ಅಂತ ನಮ್ಮಿದು. ಆ ಪೈಲ್ಮಾನ್ ಏನ್ ಮಾಡಿದ್ವಿ, ಅವನು ಹಿಂದೆ ಇದ್ದವನು ಶ್ರೀನಿವಾಸ್ ಜೊತೆ ಹೊಡೆದಾಟ ಶುರು ಆಗೋಯ್ತು. ಅವ್ರನ್ನ ಹಿಡಿಲಿಕ್ಕೆ ಇವರು ಅವ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಅವನು. ಆದ್ರೆ ಶ್ರೀನಿವಾಸ್ ಅವನ್ನ ಹಿಡಿದ್ಬಿಟ್ರು, ಗಟ್ಟಿ ಮಾಡಿ ಹಾಡ್ದು ಎಲ್ಲ ಹಿಡಿದಳು. ಸಾಧನೆ ಮಾಡಿದಂತ ಕುಸ್ತಿ ಪೈಲ್ವಾನ್ ಇದ್ದಾನಲ್ಲ, ಅವನು ಬೆಕ್ಕಿನ ಮರಿ ಆಗ್ಬಿಟ್ಟ, ಇಲಿ ಆಗ್ಬಿಟ್ಟ. ನಮ್ಮ ಈ ಗದ್ದಲ, ಆರ್ಭಟ ಎಲ್ಲವನ್ನು ನೋಡಿ ಅವನು ಒಂದು ಮೂಲೆಯಲ್ಲಿ ಗಡಗಡಗಡ ನಡುತ್ತಾ ಕೂತ. ಪಾತಕ ಲೋಕದ ಪರಿಚಯ ಇಲ್ಲದೆ ಪಾತಕಿಗಳ ಜೊತೆ ಸೇರಿದಂತ ಒಬ್ಬ ಶಕ್ತಿವಂತ ಪೈಲ್ಮಾನು ಯಾವ ರೀತಿ ಆಗ್ಬಿಡ್ತಾನೆ. ಶಕ್ತಿಯೇ ಇಲ್ಲದ ಕುತಂತ್ರಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡಿರ್ತಕ್ಕಂಥ ಕೆಟ್ಟ ಮನಸ್ಸಿನ ಪಾತಕ ಲೋಕದವರು ಕುಸ್ತಿಗೆ ಬೀಳ್ತಾರೆ, ಮೇಲ್ ಬೀಳ್ತಾರೆ, ಪೊಲೀಸರನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾರೆ. ಇವನು ಎದುರುಗಡೆ ಸಿಕ್ಕದ, ನಾನು ಅವನ್ನ ಮುಖಾಮುಖಿ ಆಗೋಯ್ತು. ನಾನು ಹಿಡ್ಕೊಂಡ ತಕ್ಷಣ ಅವನೊಂದು ಗನ್ ತೆಗೆದ್ಬಿಟ್ಟ. ಗನ್ ತೆಗೆದ, ನಾನು ನನ್ನ ಎಡಗೈಯಲ್ಲಿ ಗನ್ ಇಟ್ಕೊಂಡ್ಬಿಟ್ಟೆ. ನಾನು ಗನ್ ಹಿಡ್ಕೊಂಡ್ಬಿಟ್ಟೆ, ಅವನದು ಪಿಸ್ತೂಲ್ ನಾನು ತೆಗೆದೆ. ನಮ್ದು ಓಬಿರಾಯನ ಕಾಲದ ಬ್ರಿಟಿಷರ ಕಾಲದ ಪಿಸ್ತೂಲು ರಿವಾಲ್ವರ್ ಆಗಿದ್ರೆ ಈ ಕಥೆನೇ ಚೇಂಜ್ ಆಗಿರೋದು. ಅವನದು ರಿವಾಲ್ವರ್ ಆಗಿದ್ರೆ ಈ ಕತೆ ಹೇಳಲಿಕ್ಕೆ ನಾನಿಲ್ಲಿ ಇರ್ತಾ ಇರಲಿಲ್ಲ. ನಂದು ರಿವಾಲ್ವರ್ ಆಗಿದ್ರೆ ಈ ಕಥೆಯ ರೂಪುರೇಷೆಗಳೇ ಬೇರೆ ಇರ್ತಾ ಇತ್ತು. ಅವ್ನು ಯಾವಾಗ ಗನ್ ತೆಗೆದ್ನಲ್ಲ, ಆ ಪಿಸ್ತೂಲ್ ಇದ್ದಲ್ಲಿ ನಾನು ಹಿಡಿದು ಬಿಟ್ಟೆ. ಅವನ್ಗೆ ಸ್ಲೈಡ್ ಮಾಡಿ ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ನನ್ನ ಪಿಸ್ತೂಲ್ ಕೈಗೆ ತಗೊಂಡು ತಿರುಗಿಸಿಟ್ಕೊಂಡೆ. ನಂದು ಲೋಡ್ ಮಾಡಬೇಕಾದ್ರೆ ನಾನು ಈ ಕೈ ಬಿಡಬೇಕು. ನಂದು ಲೋಡ್ ಮಾಡಬೇಕಾದ್ರೆ ಪಿಸ್ತೂಲು ಆ ಸ್ಲೈಡಿಂಗ್ ಮಾಡಿ ಲೋಡ್ ಮಾಡೋದು, ಆಟೋಮೆಟಿಕ್ ಪಿಸ್ತೂಲ್ ನಂದು. ನನಗೆ ಲೋಡ್ ಮಾಡೋ ಕೈ ಬಿಟ್ರೆ ಅವನ್ ನನ್ನ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ನಾನು ಬಿಟ್ರೆ ಅವನ್ ನನಗೆ ಅಟ್ಯಾಕ್ ಮಾಡ್ತಾನೆ. ಅವನು ಬಿಟ್ರೆ ನಾನು ಇವನ್ನ ಹೊಡೆದು ಸಾಯಿಸ್ತೀನಿ. ಅವನು ಬಿಡ್ಲಿಲ್ಲ, ನಾನು ಬಿಡ್ಲಿಲ್ಲ. ಈ ಗಲಾಟೆಯಲ್ಲಿ ಏನಾಯ್ತು, ಹಿಡ್ಕೊಂಡಲ್ಲ, ನಾನು ನನ್ನ ಪಿಸ್ತೂಲನ್ನ ತೆಗೆದೆ. ನನ್ನ ಪಿಸ್ತೂಲ್ನ ಹಿಡ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ದ ಅವನು. ನಾನು ಆ ಫಸ್ಟ್ ಪಿಸ್ತೂಲ್ ಹಿಡಿದಂಗೆ ಅದನ್ನ ತಪ್ಪಿಸಿ ನಾನು ಲೋಡ್ ಮಾಡಲಿಕ್ಕೆ ನನಗೆ ಅವಕಾಶನೇ ಆಗ್ಲಿಲ್ಲ. ಕಡೆಗೆ ಏನು ಮಾಡಿದೆ, ನಮ್ಗೆ ಒಂದು ಒಂದು ಇದಿರ್ತದೆ, ಜಾಗೃತ ಮನೋಭಾವ ಅಂತ ಇರ್ತದೆ. ಏನು ಮಾಡಬೇಕು ಆ ಸಡನ್ ಆಗಿ ಹೊಳಿತದೆ. ಆಗ ಏನು ಮಾಡಿದೆ, ಆ ಪಿಸ್ತೂಲ್ ಹಾಗೆ ತಗೊಂಡು ಆ ಹುಡುಗ ಇದ್ನಲ್ಲ, ಅವ್ನು ಸ್ವಲ್ಪ ಸಣ್ಣ ವಯಸ್ಸಿನ ಹುಡುಗ ಇದ್ದ, ಒಂದು 20 ವರ್ಷ ಅಥವಾ 21 ವರ್ಷ ಇರ್ಬೋದು. ಎತ್ತಿ ನಾನು ಆ ಪಿಸ್ತೂಲ್ ಬಲವಾಗಿ ಅವನ ತಲೆ ಮೇಲೆ ಹೊಡೆದೆ. ಎಷ್ಟು ಬಲ ಆಗುತ್ತೋ ಅಷ್ಟು ಹೊಡೆದೆ. ಈ ನೆತ್ತಿ ಮೇಲೆ ಆ ಪಿಸ್ತೂಲಲ್ಲಿ ಹೊಡೆದೆ. ಇದು ಬ್ರಿಟಿಷರ ಓಬಿರಾಯನ ಕಾಲದ ಪಿಸ್ತೂಲು. ಬಹಳ ಹೆಚ್ಚು ಕಡಿಮೆ 1 kg ತೂಕದ ಪಿಸ್ತೂಲ್ ಇರಬೇಕು ಅಷ್ಟುದು. ಅದ್ರ 13 ರೌಂಡ್ಸ್ ಬೇರೆ, .32 ಪಿಸ್ತೂಲ್. ಅದು ಎಷ್ಟು ಬಂದು ಬುಲೆಟ್ಸ್ ಇರ್ತವೆ? 13 ಬುಲೆಟ್ ಇತ್ತು ನಂದು ಯಾವಾಗ್ಲೂ ನಾನು 10-13 ಬುಲೆಟ್ ಹಾಕೊಂಡಿರ್ತೀನಿ. ಏನೂ ಆಗ್ಲಿಲ್ಲ. ನಾನು ತಿರ್ಗಾ ಇವನ್ ಮೇಲೆ ನಾನು ನನ್ನ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು. ನಾನು ಆ ಪಿಸ್ತೂಲ್ನ ಕೈ ಬಿಟ್ರೆ ನನ್ನ ಪೊಲೀಸ್ನವ್ರನ್ನ ಎಲ್ಲರನ್ನೂ ಸಾಯಿಸ್ತಾನ ಅವನು. ಅವನು ಆಟೋಮೆಟಿಕ್ ಪಿಸ್ತೂಲ್, ಅದ್ರೊಳಗೆ 14 ರೌಂಡ್ ಏನೋ ಹಾಕೊಂಡಿದ್ದ ಅಂತ ಕಾಣುತ್ತೆ. ನಾನು ಬಿಡ್ಲಿಲ್ಲ. ನನಗೆ ತಕ್ಷಣ ಉಳಿದಿದ್ದು ನನ್ನ ಆತ್ಮರಕ್ಷಣೆಗೆ. ನಾನು ಅವನ ಮೇಲೆ ದಾಳಿ ಮಾಡಲಿಲ್ಲ ಅಂದ್ರೆ ಅವನು ನನ್ನ ಮೇಲೆ ದಾಳಿ ಮಾಡಿ ನಾನು ಪ್ರತಿ ದಾಳಿ ಮಾಡಲೇಬೇಕಿತ್ತು. ಮಾಡಿದೆ. ಒಂದು ಹೊಡೆತಕ್ಕೆ ಕುಸಿದ್ ಬಿದ್ಬಿಟ್ಟ. ತಲೆ ನೆತ್ತಿ ಹೊಡೆದಿದ್ದ ಏಟ್ಗೆ ಕುಸಿದ್ ಬೀಳ್ತಾ ಇರ್ಬೇಕಾದ್ರೆ ಕೈ ಬಿಟ್ಟಾಗ ನಮ್ಮ ಪೊಲೀಸ್ನವರೆಲ್ಲ, ಸರ್ ಅವನು ಇಷ್ಟೆಲ್ಲ ನಮ್ಮನ್ನ ಕೊಲ್ಲಕ್ ಪ್ರಯತ್ನ ಮಾಡಿದ್ದಾನೆ, ಶೂಟ್ ಮಾಡೋಣ ಅವನಿಗೆ ಅಂದ್ರು. ಕುಸಿದ್ ಬಿದ್ದಿದ್ದಾನೆ. ಅವನು ಪೈಲ್ಮಾನ ಗಡಗಡ ನಡುಗ್ತಾ ಇದ್ದಾನೆ, ಮೂತ್ರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬ ಪೈಲ್ಮಾನ ಶ್ರೀನಿವಾಸರವರ ಹೊಡೆತಕ್ಕೆ ಕುಸ್ತೋಗ್ಬಿಟ್ಟಿದ್ದಾನೆ. ನಾವು ಪ್ರತಿ ದಾಳಿ ಇಷ್ಟೇ ಸಾಕು, ದಸ್ತಗಿರಿ ಮಾಡ್ಕೊಳ್ಳೋಣ ಅಂತೇಳಿ ದಸ್ತಗಿರಿ ಮಾಡ್ಕೊಂಡ್ವಿ. ಆ ಪಿಸ್ತೂಲ್ ನೋಡ್ತೀನಿ, ಇಂಪೋರ್ಟೆಡ್, ಅದೇನೋ ವೆಬ್ಲಿ ಸ್ಕಾಟ್ ಅಂತ ಒಂದು ಬರ್ತಾ ಇತ್ತು.
ಇಂಪೋರ್ಟೆಡ್ ಬ್ರ್ಯಾಂಡ್ ನ್ಯೂ ಹೊಸ ಪಿಸ್ತೂಲ್. ಅವನ ಜೋಬಲ್ಲಿ ನೋಡ್ತೀನಿ 20 ಜೀವಂತ ಗುಂಡುಗಳು. ಇದೆಲ್ಲ ಸಂಜೆ ಸಮಯ ನಡೆದಿದೆ ಸರ್, ರಾತ್ರಿ ಮಧ್ಯಾಹ್ನ ಎಲ್ಲ ಹಿಡಿದ್ವಿ. ಆಮೇಲೆ ಮಾಡಿದ್ವಿ. ಆ ಮನೆಯವರು ಒಂದು ದೂರನ್ನ ಕೊಟ್ರು. ಇದು 1986 ಡಿಸೆಂಬರ್ ಮನೆಯವರು ದೂರು ಕೊಟ್ವಿ. ಆಮೇಲೆ ನಾವು ಆತ್ಮರಕ್ಷಣೆಗೆ ನಾವು ಅವನಿಗೆ ಹೊಡೆದಿದ್ದೀವಿ, ಆಮೇಲೆ ಅವನ ಮೇಲೆ ದಾಳಿ ಮಾಡಿದ್ದೀವಿ, ಎಲ್ಲವನ್ನ ನಮೂದು ಮಾಡಿ ಒಂದು ಕೇಸ್ ದಾಖಲು ಮಾಡಿಕೊಂಡು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಾವು ಆ ಕೇಸನ್ನು ತನಿಖೆ ಮಾಡ್ತೀವಿ. ಇವನ್ನ ದಸ್ತಗಿರಿ ಮಾಡ್ತೀವಿ. ದಸ್ತಗಿರಿ ಮಾಡಿ ವಿಚಾರಣೆ ಮಾಡಬೇಕಾದ್ರೆ ಪೊಲೀಸರ ವಿಚಾರಣೆಗೆ ಅವನು ತಡ್ಕೊಳ್ಳಿಲ್ಲ. ಅವನೇನು ಮಾಡ್ದ, ಮನೆಯೊಳಗಡೆ ಇನ್ನೊಂದು ಪಿಸ್ತೂಲ್ ಇಟ್ಟಿದ್ದೀನಿ ಅಂದ. ಅದು .45 ಕ್ಯಾಲಿಬರ್ನ ಪಿಸ್ತೂಲ್ ರಿವಾಲ್ವರು ನಾನು ಮರ್ತಿದ್ದೀನಿ. ಇದು ಅಮೆರಿಕ ದೇಶದಲ್ಲಿ ನಿಷಿದ್ಧವಾದಂತ ಶಸ್ತ್ರಾಸ್ತ್ರ. ಅಲ್ಲಿ ನಿಷೇಧ ಬ್ಯಾನ್ ಇದೆ. ಹೌದು, ಅಲ್ಲಿ ಬ್ಯಾನ್ ಆಗಿರ್ತಕ್ಕಂಥ ವೆಪನ್ ಇದು. ಹೊಸ ಒಂದೊಂದು ಗುಂಡು ಇಷ್ಟಿಷ್ಟಪ್ಪ 4-5. ಅದರೊಳಗೆ ಬಹಳ ಹತ್ತಿರದಿಂದ ಹೊಡೆದ್ರೆ ಆನೆಗಳನ್ನ ಕೊಲ್ಬಹುದು ಅಂತ ಪಿಸ್ತೂಲ್ ರಿವಾಲ್ವರ್ ಇರಬೇಕು. ಅದನ್ನು ವಶ ಮಾಡಿಸ್ಕೊಂಡ್ವಿ. ಮನೆ ದಸ್ತಗಿರಿ ಮಾಡಿದಾಗ ಮನೆಯೊಳಗಡೆ ಒಂದು ಡೈನಮಿಟ್ ಸಿಗ್ತದೆ. 2 ಡೈನಮಿಟ್ಗಳೇನೋ ಸಿಗುತ್ತೆ. ಆ ಡೈನಮಿಟ್ಗೆ ಒಂದು ಜೆಲಾಟಿನ್ ಕಡ್ಡಿ ಹಚ್ಚಿದ್ರೆ ಬ್ಲಾಸ್ಟ್ ಆಗ್ಬಿಡು ಅಂಥ ಡೈನಮಿಟ್ಟು. ಇದೇನಪ್ಪ ಇವನು ಈ ಮಟ್ಟಕ್ಕಿದ್ದಾನೆ. ಮನೆ ನೋಡಿದ್ರೆ ಒಬ್ಬ ಪ್ರತಿಷ್ಠಿತ ಸುಸಂಸ್ಕೃತ ಧಾರ್ಮಿಕ ಬೀರುಗಳ ಕುಟುಂಬ, ಮುಸ್ಲಿಂ ಕುಟುಂಬ, ವಿದ್ಯಾವಂತರ ಮುಸ್ಲಿಂ ಕುಟುಂಬ. ಆಮೇಲೆ ಮನೆಯೆಲ್ಲ ಜಪ್ತಿ ಮಾಡಿದ್ರೆ 5 ಪಾಸ್ಪೋರ್ಟ್ ಸಿಗುತ್ತೆ. 5 ಪಾಸ್ಪೋರ್ಟ್, ಒಬ್ಬನೇ ವ್ಯಕ್ತಿಯ 5 ಪಾಸ್ಪೋರ್ಟ್, ಫೋಟೋ ಮುಂದೆನೆ. ಆಗ ಟೆಕ್ನಾಲಜಿ ಇಷ್ಟು ಮುಂದುವರೆದಿರಲಿಲ್ಲ, ಕಂಪ್ಯೂಟರು ಇದೆಲ್ಲ ಇರಲಿಲ್ಲ. ಒಂದರಲ್ಲಿ ಮುನೀರ್ ಅಹಮದ್ ಅಂತೇಳಿ, MA ಮುನೀರ್ ಅಹಮದ್ ಅಂತ, ಮುನೀರ್ ಅಹಮದ್ ಕುರೇಶಿ ಅಂತ, MA ಕುರೇಶಿ ಅಂತ, ಬೇರೆ ಬೇರೆ ಹೆಸರಿನಲ್ಲಿ ಒಬ್ಬನೇ ವ್ಯಕ್ತಿಯ, ಒಂದರಲ್ಲಿ ದಾಡಿ, ಒಂದರಲ್ಲಿ ಟೋಪಿ ಹಾಕೊಂಡು ಫೋಟೋ, 5 ಪಾಸ್ಪೋರ್ಟ್ ಸಿಕ್ತು. ಒಂದು ಪಾಸ್ಪೋರ್ಟು ಮೈಸೂರಿನ ಸರಸ್ವತಿ ಪುರಂನ ವಿಳಾಸ, ಇನ್ನೊಂದು ಪಾಸ್ಪೋರ್ಟು ಅಲ್ಸೂರ್ ಗೇಟ್ನ ಒಂದು ವಿಳಾಸ, ಇನ್ನೊಂದು ಪಾಸ್ಪೋರ್ಟು ಬಸವನಗುಡಿಯ ವಿಳಾಸ, ಅವನ ಕಾಯಂ ವಿಳಾಸದ ಒರಿಜಿನಲ್ ಪಾಸ್ಪೋರ್ಟ್. ಈ 5 ಪಾಸ್ಪೋರ್ಟುಗಳು ಸಿಕ್ತು. ಈ ಪಾಸ್ಪೋರ್ಟುಗಳು ನೋಡಿದ್ರೆ ಇವನು ಅಷ್ಟು ಸಣ್ಣ ವಯಸ್ಸಲ್ಲಿ ಫ್ರಾನ್ಸ್ಗೆ ಹೋಗಿದ್ದಾನೆ, ಟರ್ಕಿಗೆ ಹೋಗಿದ್ದಾನೆ, ಪಾಕಿಸ್ತಾನಕ್ಕೆ ಹೋಗಿದ್ದಾನೆ. ಇವನು ಹಿನ್ನೆಲೆ ನೋಡಿ ನಮಗೆ ಗಾಬರಿ ಆಗೋಯ್ತು. ಏನ್ ಇವರು ಈ ಭೂಗತ ಲೋಕ ಯಾರಿಗೆ ಒಬ್ಬ ಗನ್ನಿಟ್ಕೊಂಡು ಬರ್ತಾನೆ, ಮುನೀರ್ ಅಂತ ಬರ್ತಾನೆ ಅಂತ. ಇವನೇ ಮೊದಲಿಗೆ ಇವನು ಪಾತಕ ಲೋಕಕ್ಕೆ ಪರಿಚಯಿಸಿದ ಕೀರ್ತಿ ಅಶೋಕ್ ನಗರ ಪೊಲೀಸರಾದ ನಮಗೆ. ಆಮೇಲೆ ಏನ್ ಮಾಡಿದ್ವಿ, ಆ ಪಾಸ್ಪೋರ್ಟ್ ಎಲ್ಲ ನೋಡಿದ್ವಿ. ಆ ಪಾಸ್ಪೋರ್ಟ್ ಅಲ್ಲಿ ಬೇರೆ ಬೇರೆ ಹೆಸರು, ಬೇರೆ ಬೇರೆ ವಿಳಾಸ, ಒಬ್ಬನೇ ವ್ಯಕ್ತಿ. ಆಮೇಲೆ ಎಲ್ಲ ಪಾಸ್ಪೋರ್ಟ್ ಅಲ್ಲೂ ಇವನು 3 ಪಾಸ್ಪೋರ್ಟ್ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಬಂದಿದ್ದಾನೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ. ಅದರೊಳಗೆ ಎಲ್ಲದರಲ್ಲೂ ಸೀಲು, ಸೈನ್ ಎಲ್ಲ ಇದೆ. ವೀಸಾ ಸೀಲು, ವೀಸದು ಇದು ಎಂಟ್ರಿ ಎಕ್ಸಿಟ್ ಎಲ್ಲ ಇದೆ. ಇದು ಎಲ್ಲ ಗಮನಕ್ಕೆ ಬಂತು. ಇದನ್ನೆಲ್ಲ ನಾವು ವಶಪಡಿಸ್ಕೊಂಡ್ವಿ. ಒಂದು ಸುಸಂಸ್ಕೃತ ಹಿನ್ನೆಲೆಯ ಕುಟುಂಬದ ವ್ಯಕ್ತಿ, ಬೆಂಗಳೂರು ನಗರದ ಬಸವನಗುಡಿಯ ಪ್ರತಿಷ್ಠಿತ ಕಾಲೇಜು, ಆ ಕಾಲೇಜಿನ ಹೆಮ್ಮೆ ಹೆಗ್ಗಳಿಕೆಯೇ ವಿದ್ಯಾಭ್ಯಾಸ, ಸಂಸ್ಕೃತಿ, ಕಲೆಯ ಬಗ್ಗೆ ಅಪಾರವಾದ ಹಿನ್ನೆಲೆ ಇರ್ತಕ್ಕಂಥ ಒಂದು ಕಾಲೇಜು. ಆ ಕಾಲೇಜಿನ ವ್ಯಕ್ತಿ ಇವನು ಈ ಪಾತಕ ಲೋಕದಲ್ಲಿ ಬಂದ ಅಂತ ಮಾಡಿ ನಾವು ಕೇಸುಗಳೆಲ್ಲ ತನಿಖೆ ಮಾಡಿದ್ವಿ. ಆಮೇಲೆ ಒಂದು ದೊಡ್ಡ ವಕೀಲರ ತಂಡನೇ ಬಂದ್ಬಿಡ್ತು ಬಿಡಿಸ್ಕೊಳ್ಳಿಕ್ಕೆ. ಅದ್ರೊಳಗೆ ಒಬ್ಬರು ವಕೀಲರು ಅಂತೂ ನನ್ನ ಮೇಲೆ ಬಹಳ ಆರ್ಭಟ ಮಾಡಿದ್ರು. ಈ ಪೊಲೀಸರಿಗೆ ಅವನ್ ಹಿಡಿಯಕ್ಕಾಗಲ್ಲ, ಇವನ್ ಹಿಡಿಯಕ್ಕಾಗಲ್ಲ, ದರೋಡೆಕೋರನ್ನ ಹಿಡಿಯಕ್ಕಾಗಲ್ಲ, ಚೈನ್ ಸ್ನ್ಯಾಚರ್ಸ್ನ ಹಿಡಿಯಕ್ಕಾಗಲ್ಲ, ಒಬ್ಬ ಅಮಾಯಕ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿ ಹೊಡೆದು ದಾಳಿ ಮಾಡಿ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಈ ಪಿಸ್ತೂಲ್ಗಳನ್ನೆಲ್ಲ ತಂದಿಟ್ಬಿಟ್ಟಿದ್ದಾರೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಅಲಿಗೇಷನ್ ಮಾಡಿದ್ರು. ಈ ಪಿಸ್ತೂಲ್ನ ಗುಂಡುಗಳನ್ನ ತಂದಿಟ್ಬಿಟ್ಟು ಸುಳ್ಳು ಕೇಸ್ ಪ್ರಕರಣ ಮಾಡಿದ್ದಾರೆ ಅಂತ. ಆದರೆ ಆ ನ್ಯಾಯಾಧೀಶರು ನನಗಿನ್ನ ನೆನಪಿದೆ. ನಾನು ಆವಾಗ ಕೋರ್ಟ್ಗೆ ಹೋಗಿದ್ದೆ ನಾನು. ಅವಾಗ ಅವ್ರು ಹೇಳ್ತಾರೆ, ಅಲ್ರಿ ಆ ಪಿಸ್ತೂಲ್ ಎಲ್ಲ ಹೊಸದು, ಆಮೇಲೆ ಪೊಲೀಸರಿಗೆ ತಂದಿಡಕ್ಕೇನು ಹುಚ್ಚಿಡ್ದಿದ್ಯಾ, ಯಾಕೆ ಈ ಥರದ್ದೆಲ್ಲ ವಿತಂಡವಾದಗಳನ್ನ ಮಾಡ್ತೀರಿ ಅಂತ. ಸ್ವಾಮಿ ಹೊಡೆದಿದ್ದಾರೆ ಅವರು, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಅವ್ರು ನನಗೆ ಕೇಳಿದ್ರು, ಏನ್ರಿ ಈ ಥರ ಹೊಡೆದ್ಬಿಟ್ಟಿದ್ದೀರಾ?
ಹೌದು ಸ್ವಾಮಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಹೌದು, ಅದನ್ನೇ ನನ್ನ FIR ಅಲ್ಲೇ ಬರೆದಿದ್ದೀವಿ. ನಾವು ಹೊಡೆದಿರೋದು, ಅವನು ಗಾಯ ಆಗಿರೋದು, ಚಿಕಿತ್ಸೆ ಮಾಡಿಸಿರೋದು ಅವನಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ. ನಾವು FIR ಅಲ್ಲಿ ಯಾಕೆ ಹೊಡೆದ್ರಿ ಅಂತ ಹೇಳೋದು, ಆತ್ಮರಕ್ಷಣೆಗೆ ಅಂತ. ಆತ್ಮರಕ್ಷಣೆಗೆ ಮಾಡಿದ್ರೆ ಇದು ಸಬ್ಜೆಕ್ಟು ನಿಮ್ಮ ತನಿಖೆ ಅದಕ್ಕೆಲ್ಲ ಬರುತ್ತೆ, ನೀವು ಬಿಡಿ ಅಂದ್ರು. ನನಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಕೇಳಿದೆ. ಅವ್ರು ಕೊಡಬಾರ್ದು ಅಂತ ಅವ್ರ ವಕೀಲರ ತಂಡ. ಆದರೆ ಆ ನ್ಯಾಯಾಧೀಶರು ನನಗೆ ಪೊಲೀಸ್ ವಶಕ್ಕೆ ಕೊಟ್ಟರು. ಪೊಲೀಸ್ ವಶಕ್ಕೆ ಕೊಟ್ಟಾಗ ಇವನ ಇದೆಲ್ಲವನ್ನು ಇನ್ನೂ ಕೆಲವು ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಾಗ ಈ 5 ಪಾಸ್ಪೋರ್ಟ್ಗಳನ್ನು ಪಡೆದ ಬಗ್ಗೆ ಹೇಗೆ ಪಡೆದ ಅಂತ ಕಸ್ಟಡಿಗೆ ಆಯ್ತು. ಆಮೇಲೆ ಪಡೆದ ಅಂತ ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಬೇರೆ ಬೇರೆ ಪೊಲೀಸ್ ಠಾಣೆಲ್ಲ, ಮೈಸೂರು, ಹಲಸೂರು ಗೇಟು, ಬಸವನಗುಡಿ, ಆಮೇಲೆ ಜಯನಗರ, ಈ ಥರ 5 ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿದಂಥ ಪಾಸ್ಪೋರ್ಟ್ಗೆ ಯಾವ ರೀತಿ ಪಡ್ಕೊಂಡ, ಈ ನಕಲಿ ಪಾಸ್ಪೋರ್ಟ್ ಅಲ್ವಾ, ಇದನ್ನೆಲ್ಲ ಸೇರಿಸಿ ಒಂದು ಕ್ರೋಢೀಕರಿಸಿ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ನಾವು ದಾಖಲು ಮಾಡ್ತೀನಿ. ಆದ್ರೆ ಇವನ ವಿಚಾರಣೆಯಲ್ಲಿ ಜೈಲಲ್ಲಿದ್ದಾಗ ಇವನ್ನ ಫೋಟೋ ತಗೋಬೇಕು, ಬೇರೆ ಬೇರೆ ತರ. ಒಂದರಲ್ಲಿ ದಾಡಿ ಹಾಕೊಂಡಿದ್ದಾನೆ, ಒಂದರಲ್ಲಿ ಕ್ಯಾಪ್ ಹಾಕೊಂಡಿದ್ದಾನೆ, ಒಂದರಲ್ಲಿ ಏನು ಮೀಸೆ ದಾಡಿ ಏನೂ ಇಲ್ಲ, ಈ ತರದೆಲ್ಲ ಬೇರೆ ಬೇರೆ ಇದೆ. ಅದೇ ರೀತಿ ನಾವು ಫೋಟೋ ತಗೋಬೇಕು ಅಂದಾಗ ದೊಡ್ಡ ಗಲಾಟೆ ಆಯ್ತು ಕೋರ್ಟಲ್ಲಿ. ನಾವು ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ ಅವ್ರ ವಕೀಲರೆಲ್ಲ ಮಾಡಿದ್ರು. ಆದ್ರೆ ಈ ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್ ಅಂತ ಒಂದಿದೆ ನಮ್ಮ ದೇಶದ ಒಂದು ಕಾನೂನು, ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್ ಅಂತ. ಆ ಆಕ್ಟ್ ಪ್ರಕಾರ ನಾವು ಈ ವ್ಯಕ್ತಿ ಏನೇನು ವೇಷಭೂಷಣ ಮಾಡ್ಕೊಂಡಿದ್ನೋ ಅದನ್ನ ನಾವು ಮಾಡಿ ಇದಕ್ಕೆ ತಾಳೆ ಆಗುತ್ತಾ ಇಲ್ಲೋ ಅಂತ ನಾವು FSL ಅಲ್ಲಿ ಒಪಿನಿಯನ್ ತಗೊಳ್ಬೇಕಾದ್ರಿಂದ ಅವನಿಗೆ ಆ ಥರ ಡ್ರೆಸ್ ಮಾಡಿ ನಾವು ಫೋಟೋ ತಗೊಳ್ಳಿಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ವಿ. ಅವ್ರು ಅವಕಾಶ ಕೊಡಬಾರ್ದು ಅಂತ. ಆದರೆ ಮಾನ್ಯ ನ್ಯಾಯಾಲಯ ನಮಗೆ ಅವಕಾಶ ಕೊಡ್ತು. ನಾವು ಅಲ್ಲೋಗಿ ಫೋಟೋ ತಗೊಂಡು ಅವನು ದಾಡಿ ಇದ್ದದ್ದು, ಕ್ಯಾಪು, ಮೀಸೆ ಇಲ್ಲದೆ ಇರೋವಂಥದ್ದು, ಇಂಥದ್ದೆಲ್ಲ ಫೋಟೋ ತೆಗೆದು ಕಳೆದಾಗ FSL ಇಂದ ಒಂದು ವರದಿ ಬರುತ್ತೆ, ಇದೇ ವ್ಯಕ್ತಿ, ಒಂದೇ ವ್ಯಕ್ತಿ ಈ ಎಲ್ಲ ಫೋಟೋದಲ್ಲಿರೋದು ಅಂತ, ಪಾಸ್ಪೋರ್ಟಲ್ಲಿರೋದು, ಆಮೇಲೆ ಈ ವ್ಯಕ್ತಿ ಒಬ್ಬನೇ ಅಂತ ನಮಗೆ ದೃಢೀಕರಿಸ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಕೇಸನ್ನು ನಾನು ಪತ್ತೆ ಮಾಡಿರೋದು 86ನೇ ಇಸ್ವಿಲಿ, 1986. 986 ಇವತ್ತು 87ಕ್ಕೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪಾಸ್ಪೋರ್ಟ್ ಕಚೇರಿ ಅಲ್ಲಿದ್ದರಿಂದ ನಾವು ಅಲ್ಲಿ ಒಂದು ದೂರನ್ನ ದಾಖಲು ಮಾಡಿದೆ. 87ಕ್ಕೆ ಕೇಸು ದಾಖಲಾಯಿತು. ಈಗೆಷ್ಟು 2025. ಇಲ್ಲಿಯವರೆಗೆ 1987ರಿಂದ 2025 ಏಪ್ರಿಲ್ ತಿಂಗಳವರೆಗೆ ನನಗೆ ಆ 5 ಪಾಸ್ಪೋರ್ಟ್, ನಕಲಿ ಪಾಸ್ಪೋರ್ಟ್ಗಳ ಬಗ್ಗೆ ಕೋರ್ಟಿಂದ ಸಮನ್ಸ್ ಬಂದಿಲ್ಲ, ವಾರಂಟ್ ಬಂದಿಲ್ಲ. ಆ ಕೇಸು ಏನಾಗಿದೆ ಅಂತೇಳಿ ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಅಂದ್ರೆ ವ್ಯವಸ್ಥೆಯ ನ್ಯೂನ್ಯತೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 38 ವರ್ಷ ಕಳೆದು ಹೋಗಿರ್ಬೋದು ಈಗಾಗಲೇ. ಆದ್ರೂ ಸಹ ಆ ಕೇಸ್ ಏನಾಗಿದೆ ಅಂತ ಇಲ್ಲ. ಆದ್ರೆ ನಾವು ಶಾಂತಿನಗರದಲ್ಲಿ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಗನ್ ಸೀಸ್ ಮಾಡಿದ್ದು, ಡೈನಮೈಟ್ ಸೀಸ್ ಮಾಡಿದ್ದು, ಇದೆಲ್ಲ 97ರಲ್ಲಿ, 86, 10 ವರ್ಷ ಬಿಟ್ಟು 11 ವರ್ಷ ಬಿಟ್ಬಿಟ್ಟು ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ್ರೆ ಯಾವ ಮನೆ ಮೇಲೆ ಅವನು ದಾಳಿ ಮಾಡಿದ್ನೋ, ಯಾವ ಮನೆಯವರಿಗೆ ಅವನು ಕೊಲ್ಲುವ ಬೆದರಿಕೆ ಹಾಕಿದ್ನೋ ಗನ್ ತೋರಿಸಿ ಅವರು ವ್ಯತಿರಿಕ್ತ ಸಾಕ್ಷ್ಯವನ್ನ ನೀಡ್ತಾರೆ, ಹಾಸ್ಟೆಲ್ ಆಗ್ತಾರೆ. ನಮಗೇನು ಗೊತ್ತೇ ಇಲ್ಲ ಈ ಪ್ರಕರಣದಲ್ಲಿ ಅಂತಾರೆ. ಅವರ ಜೀವವನ್ನ ರಕ್ಷಣೆ ಮಾಡಿ ನಮ್ಮ ಜೀವವನ್ನ ಪಣಕ್ಕಿಟ್ಟು ನಾವು ಹೊಡೆದಾಡಿ ನನ್ನ ಪೊಲೀಸರಿಗೆ ಏಟುಗಳಾಗಿ, ಗಾಯಗಳಾಗಿ, ನನ್ನ ಸಹೋದ್ಯೋಗಿ MC ಶ್ರೀನಿವಾಸರವರಿಗೆ ಗಾಯವಾಗಿ, ಈ ಕಿತ್ತಾಟ ಹೊಡೆದಾಟಗಳಲ್ಲಿ ನಮಗೆಲ್ಲ ಗಾಯಗಳಾಗಿ ಸಣ್ಣ ಪುಟ್ಟ. ಅವನು ನಾನೇನಾದ್ರೂ ಪಿಸ್ತೂಲನ್ನ ಕೈ ಬಿಟ್ಟಿದ್ರೆ ಅವತ್ತು ನಾವು 4 ಜನ ಇರ್ತಾ ಇರ್ಲಿಲ್ಲ. ನಿಮ್ಗೆ ಈ ಕಥೆ ಹೇಳಕ್ ನಾನು ಇರ್ತಾ ಇರ್ಲಿಲ್ಲ. ಆದ್ರೆ ಆ ಕೇಸು ಖುಲಾಸೆ ಆಗುತ್ತೆ. ಯಾಕೆ ಖುಲಾಸೆ ಆಗುತ್ತೆ ಅಂದ್ರೆ ನಾನು MC ಶ್ರೀನಿವಾಸು, ನನ್ನ ಜೊತೆ ಇದ್ದಂತ 2 ಪೊಲೀಸ್ನವರು ಇಷ್ಟೇ ಸಾಕ್ಷ್ಯ ಹೇಳಿದ್ದು. ಇನ್ಯಾರೂ ನಮ್ಮ ಪರ ಸಾಕ್ಷ್ಯ ಹೇಳಿಲ್ಲ. ಮನೆಯವರು ಉಲ್ಟಾ ಆಗ್ಬಿಡ್ತಾರೆ. ಮನೆಯವರು ಸಂಪೂರ್ಣ ಉಲ್ಟಾ ಆಗ್ಬಿಟ್ರು. ಅವರು ಕೇಳಿದ್ರು, ನೀವು ಕಂಪ್ಲೇಂಟ್ ಹೇಳಿಕೆ ಪಡ್ಕೊಂಡಿದ್ದಾರೆ ಅಂತ, ನಮ್ಗೇನು ನೆನಪಿಲ್ಲ ಅಂದ್ಬಿಟ್ರು. ಇಂಥ ಘಟನೆ ಅಂದ್ರೆ ಸಾರ್ವಜನಿಕರ ಸಹಕಾರ ಇಲ್ಲದೆ ತೊಂದರೆಗೊಳಗಾದವರು ಪೊಲೀಸರನ್ನ ನಡು ನೀರಿನಲ್ಲಿ ಕೈ ಬಿಡದೆ ಇದ್ರೆ, ವಿಚಾರಣೆ ಹಂತದಲ್ಲಿ ಸುಮ್ಮನೆ ನನ್ನ ಮನೆಗೆ ಬಂದ್ರು ಗಲಾಟೆ ಆಯ್ತು, ಈ ಪೊಲೀಸ್ನವ್ರಿಗೆ ಹಿಂಗಾಯ್ತು, ಅವರು ಇಲ್ಲದೆ ಇದ್ರೆ ನಮ್ಮನ್ನ ಹೊಡೆದು ಕೊಂದಾಗ್ತಾ ಇದ್ರು, ನಾವು ಪೊಲೀಸರಿಗೆ ಋಣಿ ಅಂತ ಹೇಳ್ಬಿಟ್ಟಿದ್ರೆ ಅವನಿಗೆ ಶಿಕ್ಷೆ ಆಗಿರೋದು. ಒಂದು ಜೀವಾವಧಿ ಅಲ್ಲದೆ ಇದ್ರು ಒಂದು 14 ವರ್ಷ ಶಿಕ್ಷೆ ಆಗಿರೋದು. ಅವನು ರಾಜಾರೋಷವಾಗಿ ಬಂದ. ಆಮೇಲೆ ನೀವು ನೋಡ್ತೀನಿ, ನಾನು ವಿಚಾರಣೆ ಆಗ್ಲೇಬೇಕಲ್ಲ,
ವಿಚಾರಣೆ ಆದಾಗ ಸೆಷನ್ಸ್ ಕೋರ್ಟು ವಿಚಾರಣೆ ಆಗಿ ನನಗಿನ್ನ ನೆನಪಿದೆ. ಜಡ್ಜ್ ಅವರಿಗೆ ಈ ನಾವು ಕೇಸುಗಳು ರಿಕವರಿ ಮಾಡಿರೋದು ನಿಮ್ಗೇನು ಈ ಕಥೆಗಳು ಹೇಳಿದ್ರೆ ಅದನ್ನು ಅಲ್ಲೇ ನಾನು ಸಾಕ್ಷಿ ನೀಡುವಾಗ ಇದೇ ತರ ಹೇಳಿರ್ಬೇಕು. ಹೇಳಿದಾಗ ಅವರು ಜಡ್ಜ್ ಅವರು ಹೇಳಿದ್ರು, ಪಿಸ್ತೂಲ್ಗೂ ರಿವಾಲ್ವರ್ಗೂ ಏನು ವ್ಯತ್ಯಾಸ, ಈ ಪಿಸ್ತೂಲ್ ಸ್ಲೈಡ್ ಮಾಡಿ ನಾವು ಫೈರ್ ಮಾಡಬೇಕು, ರಿವಾಲ್ವರ್ ಡೈರೆಕ್ಟ್ ಆಗಿ ಫೈರ್ ಮಾಡೋವಂಥದ್ದು. ಅವನ ಹತ್ರನೂ ರಿವಾಲ್ವರ್ ಇರಲಿಲ್ಲ, ನನ್ನ ಹತ್ರನೂ ಇರಲಿಲ್ಲ. ನನ್ನ ಹತ್ರ ಇದ್ದಿದ್ದು ನಾನು ಕೈ ಬಿಟ್ಟರೆ ಅವನು ಸ್ಲೈಡ್ ಮಾಡಿ ನನಗೆ ಹೊಡಿತಾ ಇದ್ದ. ನಾನು ಸ್ಲೈಡ್ ಮಾಡೋಷ್ಟರಲ್ಲಿ, ಯಾಕಂದ್ರೆ ಅದು ಹೊಸ ಪಿಸ್ತೂಲು, ನಂದು ಓಬಿರಾಯನ ಕಾಲದ ಪಿಸ್ತೂಲು. ಇದು ಅದು ಬಹಳ ನಾಜೂಕಾದ ಪಿಸ್ತೂಲ್ ಆಗಿತ್ತು. 31ನೇ ತಾರೀಕು ನಾವು ಅವನ್ನ ದಸ್ತಗಿರಿ ಮಾಡಿದ್ವಿ. 31ನೇ ತಾರೀಕು ನಾನು, ಶ್ರೀನಿವಾಸ್ ಅವರು, ನನ್ನ ಜೊತೆ ಇದ್ದಂತ ಪೊಲೀಸ್ನವರಿಬ್ರು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೀವಿ. ನಮ್ಮ ಆದಂತ ಗಾಯಗಳನ್ನ ಬಗ್ಗೆ ಚಿಕಿತ್ಸೆ ಪಡೆದಿದ್ದೀವಿ. ಆ ಪೈಲ್ವಾನ್ರಿಗೆ ಏನೂ ಆಗಿರ್ಲಿಲ್ಲ. ಅವರು ಪಾಪ ಮೂತ್ರ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಎದುರ್ಕೊಂಡು ಕೂತ್ಬಿಟ್ಟಿದ್ರು. ಇನ್ನೊಬ್ಬ ಇವನ್ ಜೊತೆ ಇದ್ದಂತ ಅವನು ಪೈಲ್ಮಾನೆ. ಆಮೇಲೆ ಈಗ ಗನ್ ಮುನೀರ್ ಅಂತ ಹೇಳಿ ನಾವು ಹಿಡಿದ ಮೇಲೆ ಅವನಿಂದ ವಶಪಡಿಸ್ಕೊಂಡ ಮೇಲೆ ಗನ್ನು ಅವನಿಗೆ ಪಾತಕ ಲೋಕದಲ್ಲಿ ಒಂದು ಆಲಿಯಾಸ್ ಉಟ್ಕೊಂತು, ಅದು ಗನ್ ಮುನೀರ್ ಅಂತ. ನಾನು ವಿಚಾರಣೆ ಕಾಲದಲ್ಲಿ ನಾನು ಒಂದು ಕ್ಷಣ ಸ್ತಂಭೀಭೂತನಾದೆ. ನನಗೇನೂ ತೋಚಲಿಲ್ಲ. ಏನು ಅಂತ ನೋಡ್ಬೇಕಾದ್ರೆ ಅವರ ವಕೀಲರು ಒಂದು ದಾಖಲೆಯನ್ನು ಹಾಜರುಪಡಿಸಿದ್ರು. ಬೋರಿಂಗ್ ಆಸ್ಪತ್ರೆ ದಾಖಲೆ. ಏನಪ್ಪ ಬೋರಿಂಗ್ ಆಸ್ಪತ್ರೆ ದಾಖಲೆ ಅಂದ್ರೆ, ನೀವು ನನ್ನ ಕಕ್ಷಿದಾರನನ್ನ 2 ದಿವಸಗಳ ಹಿಂದೆನೆ ನೀವು ದಸ್ತಗಿರಿ ಮಾಡಿದ್ದೀರಿ, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದೀರಿ, ಆ ಗಾಯಗಳು ಜಾಸ್ತಿ ಆಗ್ಬಿಟ್ಟಿತ್ತು, ಅದನ್ನ ಮುಚ್ಚಾಕ್ಲಿಕ್ಕೆ ಒಂದು ಸುಳ್ಳು ಕೇಸನ್ನ ದಾಖಲು ಮಾಡಿದ್ದೀರಾ ಅಂತಂದ್ರು. ಸಾಧ್ಯನೇ ಇಲ್ಲ ರೀ ಅಂದೆ. ಸಾಧ್ಯ ಇದೆ ಸ್ವಾಮಿ, ನೋಡಿ ನೀವೇನೇ ಬೋರಿಂಗ್ ಆಸ್ಪತ್ರೆಗೆ ಇವ್ರಿಗೆ 29ನೇ ತಾರೀಕು ನೀವು ಚಿಕಿತ್ಸೆ ಕಳಿಸಿದ್ದೀರಾ ಅಂತ ಸರ್ಟಿಫಿಕೇಟ್ ಹಾಜರುಪಡಿಸೋದು. ಬೋರಿಂಗ್ ಆಸ್ಪತ್ರೆಯ ಸರ್ಟಿಫಿಕೇಟ್. ನಾನು ಒಂದು ಕ್ಷಣ ಆ ಸಾಕ್ಷಿದಾರನ ಕಟಕಟೆಯಲ್ಲಿ ನಿಂತಿದ್ನಲ್ಲ, ಬೆವ್ತೋಗ್ಬಿಟ್ಟೆ. ಆಮೇಲೆ ಏನ್ ಈ ತರ ಸಾಧ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಂಬಿಕೆ ಧೈರ್ಯ ನನಗಿತ್ತು. ಸಾಧ್ಯನೇ ಇಲ್ಲ ಅಂತ ನಾನು ಮಾಡಿದೆ. ಸಾಧ್ಯ ಇದೆ ಸ್ವಾಮಿ ಅಂತ ಹಿಂಗೆ ಕೊಡ್ತೀನಿ. ಬೋರಿಂಗ್ ಆಸ್ಪತ್ರೆಯ ದೃಢೀಕರಿತ ದಾಖಲೆ. 30ನೇ ತಾರೀಕು ಅವರಿಬ್ರು ಅಪರಾಧಿಗಳು, ಯಾರು ಅವನ ಜೊತೆ ಇದ್ದವನು ಮತ್ತೆ ಈ ಮುನೀರ್ ಅಹಮದ್, ಇಬ್ರು ಅಪರಾಧಿಗಳು ಚಿಕಿತ್ಸೆ ಪಡೆದಂಗೆ ದಾಖಲೆ, ವೈದ್ಯರ ಸಹಿ ಇದೆ, ವೈದ್ಯರು ದೃಢೀಕರಿಸಿ ಕೊಟ್ಟಂತ ಮೆಡಿಕಲ್ ಸರ್ಟಿಫಿಕೇಟ್ ಇದೆ. ನನಗೆ ಆಶ್ಚರ್ಯ ಆಯ್ತು. ನಾನು ಹೇಳಿದೆ, 12 ವರ್ಷ ಆಗಿತ್ತು ವಿಚಾರಣೆ ಆಗ್ಬೇಕಾದ್ರೆ. 13 ವರ್ಷ ಆಗಿತ್ತು. ನಾನು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಬರ್ತೀನಿ ಆಯ್ತು ಅಂದ್ರು. ಬೋರಿಂಗ್ ಆಸ್ಪತ್ರೆಯಲ್ಲಿ ನೋಡಿದ್ರೆ 13 ವರ್ಷದ ದಾಖಲೆಗಳು ಸಿಕ್ಲಿಲ್ಲ. ನನ್ನಲ್ಲೊಬ್ರು ASI ಇದ್ರು, ಇಸ್ಮಾಯಿಲ್ ಶರೀಫ್ ಅಂತ ಹೇಳಿ. ಅವ್ರಿಗೆ ಹೇಳಿದೆ, ಈ ದಾಖಲೆ ನೀವು ಹುಡುಕ್ಲೇಬೇಕು ಅಂದಾಗ, ಏನು ಅವರು ನಕಲಿ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆ ದಾಖಲೆಯ ಪುಸ್ತಕ ಸಿಕ್ತು. ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿಬೇಕಾದ್ರೆ ಒಂದು ಸ್ಲಿಪ್ ಮಾಡಿಸ್ಬೇಕು, OPD ಸ್ಲಿಪ್ ಅಂತ. ಅದರೊಳಗೆ ನಿಮ್ಮ ಹೆಸರು ಇರುತ್ತೆ, OPD ನಂಬರ್ ಅಂತ ಇರ್ತದೆ. ಇದನ್ನು ರಿಜಿಸ್ಟರ್ ನೋಡಿದ್ರೆ ಯಾವುದಕ್ಕೂ ಸೀರಿಯಲ್ ನಂಬರ್ ಇಲ್ಲ. ಒಂದೊಂದು ಪೇಜಲ್ಲಿ ಅರ್ಧ ಪೇಜಲ್ಲಿ ಒಂದೊಂದು ಘಟನೆ ಬಗ್ಗೆ ಬರ್ದಿರೋದು ಬಿಟ್ಟಿರ್ತಾರೆ, OPD ನಂಬರ್ ಬರ್ದಿರ್ತಾರೆ. ಈ ತರ ವ್ಯಕ್ತಿ OPD ನಂಬರ್ ಅಲ್ಲಿ ಅಂತ. ನಾನು ಈ OPD ನಂಬರ್ ಏನ್ ಬರ್ದಿದ್ದಾರೆ, ಮುನೀರ್ ಅಹಮದ್ನ OPD ನಂಬರು ಮತ್ತೆ ಇನ್ನೊಬ್ಬ ಅಪರಾಧಿಯ OPD ನಂಬರ್ ಅನ್ನ ದಯವಿಟ್ಟು ತಗೊಂಡ್ ಬನ್ನಿ ಅಂದೆ. ಆ OPD ನಂಬರ್ ಪುಸ್ತಕ ಸಿಕ್ತು. ಆ OPD ನಂಬರ್ ಅಲ್ಲಿ ಮುನೀರ್ ಅಹಮದನ OPD ನಂಬರು ಒಂದು ಹೆಣ್ಣು ಮಗುವಿನ ಹೆಸರು, ಆ ಇನ್ನೊಬ್ಬನ ಹೆಸರು ಒಂದು ಮಗುವಿನ ಹೆಸರು ಅಲ್ಲಿ ದಾಖಲಾಗಿರೋದು. ಆ OPD ನಂಬರ್ ಅನ್ನ ಆಕ್ಸಿಡೆಂಟಲ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಅಲ್ಲೂ ಬರ್ದಿದ್ದಾರೆ. ಆಕ್ಸಿಡೆಂಟ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ, ಅದ್ರಲ್ಲೂ ಬರ್ದಿದ್ದಾರೆ. ಅಂದ್ರೆ ಇವರು ಕರ್ತವ್ಯ ನಿರತ ವೈದ್ಯರನ್ನ ಬಲೆಗೆ ಹಾಕೊಂಡು ಅವ್ರ ಹತ್ರ ಆಮೇಲೆ ಬರ್ಸಿದಾರೆ ನೋಡಿ. ಆ ಖಾಲಿ ಜಾಗ ಇರುತ್ತಲ್ಲ, ಸೀರಿಯಲ್ ನಂಬರ್ ಇಲ್ಲದೆ ಒಂದು ಖಾಲಿ ಜಾಗದಲ್ಲಿ ಆ OPD ನಂಬರ್ OPD ನಂಬರ್ ಬರೀಲೇಬೇಕು. ಆ OPD ನಂಬರ್ ಬರ್ದಿದ್ದಾರೆ. ಇದು ಮತ್ತೊಂದು ಫೋರ್ಜರಿ ಪ್ರಕರಣ, ನ್ಯಾಯಾಲಯಕ್ಕೆ ವಂಚನೆ ಮಾಡೋ ಪ್ರಕರಣ, ಸರ್ಕಾರಿ ದಾಖಲೆಯ ತಿರುಚುವಿಕೆ. ಆ ಸರ್ಕಾರಿ ಅಧಿಕಾರಿ, ಆ ವೈದ್ಯ, ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ಪಾತಕ ಲೋಕದ ಭೂಗತ ಲೋಕದ ಪಾತಕಿಗೆ ಕುಮ್ಮಕ್ಕು ಕೊಟ್ಟಂತ ಘಟನೆ. ಇದನ್ನೆಲ್ಲ ಮಾಡಿ ದೂರು ಕೊಡಬೇಕು ಅಂತ ನಾನು ಆ ಕೇಸ್ ನಡೆಸ್ತಾ ಇದ್ದಂತ PP ಅವರಿಗೆ ನಾನು ಕೇಳ್ಕೊಂಡೆ. ಇಲ್ಲ 16 ವರ್ಷ ಇದೆಲ್ಲ ಯಾಕೆ ಬೇಕು? ಆ PP ಅವರು ಸಂಪೂರ್ಣ ನಿರಾಕರಿಸ್ಬೋದು. ಆಮೇಲೆ ನಾವು ಏನ್ ಪ್ರಯತ್ನ ಮಾಡಿದ್ರು ನಾನು ಅದನ್ನ ಕೋರ್ಟಿನ ಗಮನಕ್ಕೆ ತಂದೆ.
ಪಿ ಅವರೇ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಿ, ಒಂದು ಇವ್ರದ್ದು ಹೇಳಿಕೆ ನಾವು ಮಾಡಿದೀವಲ್ಲ ಕಂಪ್ಲೇಂಟ್ ಕೊಡಿ ಅಂತ. ಪಿ ಅವರು ಕೊಡ್ಲೇ ಇಲ್ಲ ಕಂಪ್ಲೇಂಟ್. ಅಂದ್ರೆ ಎಲ್ಲ ವಲಯಗಳಲ್ಲಿ ಪಾತಕ ಲೋಕಕ್ಕೆ ಬೆಂಬಲವಾಗಿ ನಿಲ್ತಾರೆ ಹೊರತು ವ್ಯವಸ್ಥೆಯ ಪೊಲೀಸರಿಗೆ, ವ್ಯವಸ್ಥೆಯಲ್ಲಿ ನೊಂದ ಜನರಿಗೆ, ಆಮೇಲೆ ಈ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಗೂ ಸಹ ಇವ್ರು ಸಹಕರಿಸಲ್ಲ. ಅಂದ್ರೆ ವ್ಯವಸ್ಥೆಯ ಒಳ್ಳೆಯತನಕ್ಕೆ ಯಾರೂ ಸಹಕರಿಸಲ್ಲ, ವ್ಯವಸ್ಥೆಯ ನೀಚತನಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅನ್ನೋದು ಈ ಉದಾಹರಣೆ. ಆಮೇಲೆ ಒಬ್ಬ ವಿದ್ಯಾವಂತ ವ್ಯಕ್ತಿ ತನ್ನ ಮೇಧಾವಿತನವನ್ನ ಬೇರೆ ಕ್ಷೇತ್ರದಲ್ಲಿ ಉಪಯೋಗಿಸ್ಕೊಂಡಿದ್ರೆ ಎಲ್ಲೋ ಹೋಗಿ ತಲುಪ್ತಾ ಇದ್ದಂತ ವ್ಯಕ್ತಿ ಪಾತಕ ಲೋಕದಲ್ಲಿ ಬಂದ್ರೆ ಏನೆಲ್ಲ ಮಾಡಬಹುದು ಅನ್ನೋದು ಈ ಮುನೀರ್ ಅಹಮದ್ನ ಒಂದು ಘಟನೆಯಲ್ಲಿ ನಾನು ಕಂಡುಕೊಂಡೆ. ಇದು ಅಲ್ಲಿವರೆಗೂ ಮುನೀರ್ ಅಂತ ಒಬ್ಬ ಇದ್ದಾನೆ, ಅವನು ಓಡುವ ಜಿಂಕೆಗೆ ಕಣ್ಣು ಗುಂಡು ಹೊಡಿತಾನೆ ಅಂತ ಶಾರ್ಪ್ ಶೂಟರ್ ಅಂತ ಹೇಳ್ತಾ ಇದ್ದವರು, ಅವನಿಗೆ ಗನ್ ಮುನೀರ್ ಅಂತ ಹೆಸರು ಬಂದಿದ್ದು ಅಶೋಕ್ ನಗರದಲ್ಲಿ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಜೈಲಿಗೆ ಅಟ್ಟದಾಗಲೇ ಅವನಿಗೆ ಗನ್ ಮುನೀರ್ ಅಂತ ಹೆಸರು ಬಂದಿದ್ದು. ಇದು ಪಾತಕ ಲೋಕದಲ್ಲಿ ವಿದ್ಯಾವಂತರು ಬಂದಾಗ ನಡೀತಕ್ಕಂಥ, ಇದನ್ನ ನೀವು ಬುದ್ಧಿವಂತಿಕೆಯ ಘಟನೆ ಅಂತಿರೋ, ವಂಚಕರಿಗೆ ಸ್ವರ್ಗದ ಘಟನೆ ಅಂತಿರೋ, ಅದೇನಲ್ಲ. ಅಂದ್ರೆ ಒಬ್ಬ ವಿದ್ಯಾವಂತ ಸರಿ ದಾರಿಲಿ ಹೋಗ್ಲಿಲ್ಲ ಅಂದ್ರೆ, ಅವನು ವ್ಯವಸ್ಥೆ ವಿರುದ್ಧ ಸಿಡಿದಾಗ, ಈಗ ಏನು ಉಗ್ರವಾದಿಗಳಿದ್ದಾರೋ ಬಹುತೇಕ ಉಗ್ರವಾದಿಗಳು ಮಹಾನ್ ಮೇಧಾವಿಗಳು ವಿದ್ಯಾವಂತರಾಗಿರ್ತಾರೆ. ಅವರು ಅಡ್ಡದಾರಿಯನ್ನು ಹಿಡಿದಾಗ ಅವರ ಇಡೀ ಮೇಧಾವಿತನ, ಅವರ ಪ್ರತಿಭೆ ಈ ಸಮಾಜಕ್ಕೆ ಕಂಟಕವಾಗಿ ರೂಪುಗೊಳ್ಳುತ್ತೆ ಅಂತ ಇದೊಂದು ಒಳ್ಳೆ ನಿದರ್ಶನ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಬೇಕಾದರೆ ಏನೂ ತಿಳುವಳಿಕೆ ಇಲ್ಲದಂತ ಅವಿದ್ಯಾವಂತ ರೋಡಿಗಳನ್ನ, ಪಾತಕಿಗಳನ್ನ, ಕಳ್ಳರನ್ನ, ಸುಳ್ರನ್ನ, ದರೋಡೆಕೋರರನ್ನ ಸಮಾಜದ ಸರಿದಾರಿಗೆ ತರಬಹುದು. ಆದ್ರೆ ತುಂಬಾ ವಿದ್ಯಾರ್ಥಿ ಇರೋರು, ಬಹಳ ಸುಶಿಕ್ಷಿತರು ಪಾತಕ ಲೋಕಕ್ಕೆ ಬಂದಾಗ ಸರಿಗ್ ದಾರಿ ತರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಬಟ್ ಇದು ಆ ಕೇಸ್ ಶಿಕ್ಷೆನೇ ಆಗುದಿಲ್ಲ ಅವನಿಗೆ, ಆಗ್ಲೇ ಇಲ್ವಲ್ಲ. ಆಮೇಲೆ ಕೊನೆಗೆ ಏನಾಗ್ತಾನೆ ಸರ್, ಅವನು ಗನ್ ಮುನೀರ್ ಎಲ್ಲಿದ್ದಾನೀಗ? ಆಮೇಲೆ ಗನ್ ಮುನೀರ್, ಆಮೇಲೆ ಅವನು ಈ ವಂಚಕ ಲೋಕ, ಈ ವಂಚನೆ ಮಾಡಿಕೊಂಡು ಈ ಪಾಸ್ಪೋರ್ಟ್ಗಳು, ಆ ನಂತರನು ಅವ್ನು ಮಾಡ್ದ. ಅವನ್ಗೆ ಅಶೋಕ್ ನಗರದಲ್ಲಿ ಒಂದು ರೌಡಿ ಪಟ್ಟಿಯನ್ನ ಪ್ರಾರಂಭ ಮಾಡಿದ್ವಿ. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಒಂದು ರೌಡಿ ಪಟ್ಟಿಯನ್ನ ಪ್ರಾರಂಭ ಮಾಡಿದ್ರು. ಅವನು ಎಲ್ಲಿ ತನಕ ಮ್ಯಾನಿಪುಲೇಟರು ಮತ್ತೆ ಜನರನ್ನು ನಂಬಿಸ್ತಾ ಇದ್ದ ಅಂದ್ರೆ, ಅವನೊಬ್ಬ ಸಜ್ಜನ ವಿದ್ಯಾವಂತ ಅಂತ ಹೇಳಿ ಬೆಂಗಳೂರು ನಗರದ ಒಬ್ಬ ಕಮಿಷನರ್ಗೆ ನಂಬಿಸಿ ಅವನ ಎಲ್ಲ ರೌಡಿ ಪಟ್ಟಿಯನ್ನ ತೆಗೆಸ್ಬಿಟ್ಟಿದ್ದ. ಈ ತುಂಬಾ ದೊಡ್ಡ ದೊಡ್ಡ ವಂಚನೆ ಮಾಡ್ತಾರೆ ನೋಡಿ, ಅವರೆಲ್ಲ ಮಹಾನ್ ಮೇಧಾವಿಗಳಾಗಿರ್ತಾರೆ. ಎಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕಲ್ಲ ಉಪಯೋಗಿಸ್ಕೊಂಡಿರಲ್ಲ. ಇದು ಪಾತಕ ಲೋಕದ ವಿಶಿಷ್ಟತೆ. ಈ ಪಾತಕ ಲೋಕದ ಈ ರೋಡಿಗಳಿಗೆ, ಕೊತ್ವಾಲ್ ರಾಮಚಂದ್ರನಿಗೆ, MP ಜಯರಾಜ್ಗೆ ಅಥವಾ ಆಯಿಲ್ ಕುಮಾರನಿಗೆ ಪಿಸ್ತೂಲು, ರಿವಾಲ್ವಾರು, .45 ಸ್ಟೆನ್ ಗನ್ನು, AK-47ಗೆ ವ್ಯತ್ಯಾಸ ಗೊತ್ತಿಲ್ಲ. ಹೊಂಬರು ಆ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಹೊಂಬರು. ಇವರು ಸೈಕಲ್ ಚೈನಿಂದ ಬಂದು ಮಚ್ಚು ತಲ್ವಾರ್ ತನಕ ಬಂದಿರ್ಬೋದು. ಇವರ ದೊಡ್ಡ ಆಯುಧ ಯಾವ್ದಾದ್ರು ಇದ್ದಿದ್ರೆ ಒಂದು ಸ್ಮೋಕ್ ಬಾಂಬ್ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಬಾಕಿ ವಿಚಾರದಲ್ಲಿ ಇವರಿಗೆ ತಲೆ ಬುಡ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು. ಅವನ ಹತ್ರ ದೊಡ್ಡ ಗನ್ ನೋಡ್ಬಿಟ್ಟು ಅದನ್ನ ಸ್ಟೆನ್ ಗನ್ ಅಂತ ತಪ್ಪು ಭಾವಿಸಿ ಅವರು ಗನ್ನು, ಅವನು ಆಮೇಲೆ ಅವನು ದೊಡ್ಡ ಪಾತಕಿ ಹಂಗೆ ಹಿಂಗೆ ಅಂತ ಅವರು. ಆದ್ರೆ ಅವನು ಯಾವತ್ತೂ ಇವ್ರನ್ನ ಭೇಟಿ ಆಗುದೇ ಇಲ್ಲ. ಭೇಟಿ ಆಗ್ತಾ ಇರ್ತಾನೆ. ಭೇಟಿ ಆಗುವಾಗ ತೋರಿಸೋದ್ರಿಂದನೇ ಇವ್ರಿಗೆಲ್ಲ ಭಯ. ಆದ್ರೆ ಅವ್ನು ಯಾರು, ಎಲ್ಲಿ, ಏನು ಅಂತಲ್ಲ, ಬೇರೆ ಬೇರೆ ಕೇಸುಗಳಲ್ಲಿ ಬೇರೆ ಬೇರೆಯವ್ರ ಜೊತೆ ಬಂದು ಭೇಟಿ ಆಗಿರ್ತಾನೆ. ಅಂದ್ರೆ ಅವಾಗ ಅಷ್ಟು ಹೆಸರು, ಅವನ ಹತ್ರ ಗನ್ ಇರೋದಕ್ಕೆ ಹೆಸರು. ಅಂದ್ರೆ ಯಾರೊಬ್ಬ ಅದೃಶ್ಯ ವ್ಯಕ್ತಿ ಬರ್ತಾರಂತೆ.